Partition chromatography. It is the last chromatography technique for your syllabus. Okay, it is as similar as the thin layer chromatography, but in thin layer chromatography, that is glass plate we are used. In partition chromatography, we are using the paper. Okay, it is a one special type of paper we are used in partition chromatography. What is partition chromatography? How it is takes? What is the principle? What the process behind this? We are going to know. In based on the continuous differential partitions, ಏನಾಗ್ತಾ ಹೋಗುತ್ತೆ ಇಲ್ಲಿ ನಾವು ಒಂದು ಸ್ಪಾಟ್ಗೆ ಏನು ಮಿಕ್ಸರ್ನ ಹಾಕಿರ್ತೀವೋ ಆ ಸ್ಪಾಟಿಂದ ಇಲ್ಲಿ ವಾಟರ್ನ ನಾವು ಏನಾಗಿ ಸ್ಟೇಷನರಿ ಫೇಸ್ ಆಗಿ ಯೂಸ್ ಮಾಡ್ತೀವಿ. ಆ ವಾಟರ್ ಅಬ್ಸರ್ವ್ ಪೇಪರ್ ವಾಟರ್ನ ಅಬ್ಸರ್ವ್ ಮಾಡಿಕೊಂಡು ಮೇಲೆ ಬಂದ ನಂತರ ಏನಾಗ್ತಾ ಹೋಗುತ್ತೆ, ಸಾಲ್ವೆಂಟ್ ಜೊತೆಗೆ ಆ ಪೋರ್ಷನ್ ಅಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಮಿಕ್ಸರ್ ಇರುತ್ತೆ ಅಲ್ವಾ, ಅದು ಡಿಫ್ರೆಂಟ್ ಪೋರ್ಷನ್ ಅಲ್ಲಿ ಅದು ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಲೆಂತ್ ಅಲ್ಲಿ ಡಿಫ್ರೆಂಟ್ ಪೋರ್ಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅದು ಡಿಫ್ರೆಂಟ್ ಆಗಿ ಹೋಗುತ್ತೆ. ಡಿಫ್ರೆಂಟ್ ಡಿಗ್ರಿ ಆಫ್ ಅಬ್ಸರ್ಪ್ಷನ್ ಏನಾಗುತ್ತೋ ಅದೇ ರೀತಿ ಇಲ್ಲಿ ಕೂಡ ಡಿಫ್ರೆಂಟ್ ಪೋರ್ಷನ್ ಅಲ್ಲಿ ಎಕ್ಸಿಬಿಟ್ ಮಾಡುತ್ತೆ. ಅಂದ್ರೆ ಬೇಸ್ಡ್ ಆನ್ ದ ಕಂಟಿನ್ಯೂಸ್ ಡಿಫರೆನ್ಷಿಯಲ್ partitioning of a components of mixture between stationary and mobile phase. Here stationary phase na ನಾವು ವಾಟರ್ ನ ಸ್ಟೇಷನರಿ ಫೇಸ್ ಆಗಿ ತಗೊಳ್ತೀವಿ. ಇಲ್ಲಿ ಸಾಲ್ವೆಂಟ್ ಮೊಬೈಲ್ ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ಫಾರ್ ಪಾರ್ಟಿಷನ್ chromatography, the best example for partition chromatography is the paper chromatography. Okay, paper chromatography. Okay, in this partition chromatography, in the means partition chromatography ಅಂದ್ರೆ ನಿಮಗೆ ಗೊತ್ತಿದೆ, ಪೇಪರ್ chromatography ನ ನಾವು partition chromatography ನಲ್ಲಿ ಯೂಸ್ ಮಾಡ್ತೀವಿ. For paper chromatography paper, it is one of the special type of paper. Chromatography paper, it is one of the special type of paper used which contains water trapped. Okay, chromatography paper used in the paper chromatography. Paper chromatography ನಲ್ಲಿ chromatography paper ನ ಯೂಸ್ ಮಾಡಿರ್ತೀವಿ. that is water trapped ಅಂದ್ರೆ is used which contain water trapped ಅಂದ್ರೆ ವಾಟರ್ ನ ಸ್ಪ್ರೆಡ್ ಮಾಡಿರ್ತಾರೆ. ಓಕೆ, ವಾಟರ್ ಟ್ರಾಪ್ in it and acts as a stationary phase ಅದು ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ಯಾಕೆ ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡುತ್ತೆ? ಯಾವುದು? ವಾಟರ್. ಇನ್ partition chromatography we are using example, that is mainly partition chromatography ನಲ್ಲಿ paper chromatography ನ ಯೂಸ್ ಮಾಡ್ತೀವಿ. Okay, in this partition or paper chromatography what happens, the chromatography paper retains different components, means different partitions ನ ಫಾರ್ಮೇಶನ್ ಮಾಡುತ್ತೆ ಅಂತ ಹೇಳಿದೀನಿ. ಓಕೆ, ಡಿಫ್ರೆಂಟ್ ಕಾಂಪೊನೆಂಟ್ಸ್ ಅಕಾರ್ಡಿಂಗ್ ಟು ದೇ ಡಿಫ್ರೆಂಟ್ ಪಾರ್ಟಿಷನಿಂಗ್. ಓಕೆ, ಡಿಫ್ರೆಂಟ್ ಕಾಂಪೊನೆಂಟ್ಸ್ ಡಿಫ್ರೆಂಟ್ ಪಾರ್ಟಿಷನ್ಸ್ ನ ಫಾರ್ಮೇಶನ್ ಮಾಡುತ್ತೆ ಬಿಟ್ವೀನ್ ಟೂ ಫೇಸಸ್. ಅಂದ್ರೆ ಒಂದು ಸ್ಟೇಷನರಿ ಫೇಸ್ ಮತ್ತೆ ಮೊಬೈಲ್ ಫೇಸ್. ಮೊಬೈಲ್ ಫೇಸ್ ಇಲ್ಲಿ ಸಾಲ್ವೆಂಟ್ ನ ನಾವು ಮೊಬೈಲ್ ಫೇಸ್ ಆಗಿ ತಗೊಳ್ತೀವಿ. ಓಕೆನಾ, ಸಾಲ್ವೆಂಟ್ ನ ಮೊಬೈಲ್ ಫೇಸ್ ನಾಗಿ ತಗೊಳ್ತೀವಿ. ನಾನು ಡಯಾಗ್ರಾಮ್ ನಲ್ಲಿ ನಿಮಗೆ ತೋರಿಸ್ತೇನೆ. ಅಂದ್ರೆ ಡಿಫ್ರೆಂಟ್ ಪೋರ್ಷನ್ ನ ಡಿಫ್ರೆಂಟ್ ಪಾರ್ಟಿಷನಿಂಗ್ ಆಗಿ ಕಾಂಪೊನೆಂಟ್ಸ್ ಡಿಫ್ರೆಂಟ್ ಪಾರ್ಟಿಷನ್ ಆಗಿ ಫಾರ್ಮೇಶನ್ ಮಾಡುತ್ತೆ ಬಿಟ್ವೀನ್ ಟೂ ಫೇಸಸ್, ದಟ್ ಈಸ್ ಸ್ಟೇಷನರಿ ಫೇಸ್ ಅಂಡ್ ಮೊಬೈಲ್ ಫೇಸ್. ಅಂಡ್ ಲಾಸ್ಟ್ಲಿ that what the obtained form of paper, no, that we call it as chromatogram ಅಂತ ಹೇಳಿ ಕರಿತೀವಿ. it is very important for your examination. ಅಂದ್ರೆ the developed paper we call it as the developed after the partitioning ಎಲ್ಲ ಫಾರ್ಮೇಶನ್ ಆಗುತ್ತಲ್ಲ, ಅದು the developed paper called as chromatogram ಏನಂತ ಕರಿತೀವಿ? ಕ್ರೊಮ್ಯಾಟೋಗ್ರಾಮ್ ಅಂತ ಹೇಳಿ ಕರಿತೀವಿ. ಓಕೆ, ದ ಡೆವಲಪ್ಡ್ ಪೇಪರ್ ನ ನಾವು ಕ್ರೊಮ್ಯಾಟೋಗ್ರಾಮ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ವಿ ವಿಲ್ ಮೂವ್ ಆನ್ ಟು ದ what about the pictorial representation of paper chromatography, we will get to know. Okay, this is about the partition chromatography.
ಹಿಯರ್ ವಿ ಆರ್ ಯೂಸಿಂಗ್ ದಿಸ್ ಪೇಪರ್. ಅಲ್ಲಿ ಗ್ಲಾಸ್ ರಾಡ್ ನ ಯೂಸ್ ಮಾಡಿದ್ವಿ ಥಿನ್ ಲೇಯರ್ ಅಲ್ಲಿ, ಇಲ್ಲಿ ಗ್ಲಾಸ್ ಪ್ಲೇಟ್ ನ, ಇಲ್ಲಿ ಪೇಪರ್ ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಒನ್ ಆಫ್ ದ ಸ್ಪೆಷಲ್ ಪೇಪರ್ ದಟ್ ಈಸ್ ಪಾರ್ಟಿಷನ್ ಕ್ರೊಮೆಟೋಗ್ರಫಿಗೆ ಪೇಪರ್ ಕ್ರೊಮೆಟೋಗ್ರಫಿ ಇಸ್ ಎನ್ ಎಕ್ಸಾಂಪಲ್. ಹಿಯರ್ ದಿ ಸಾಲ್ವೆಂಟ್ ಆಕ್ಟ್ಸ್ ಆಸ್ ಎ ಮೊಬೈಲ್ ಫೇಸ್. ಇದು ಮೊಬೈಲ್ ಫೇಸ್ ಆಗಿ ಆಕ್ಟ್ ಮಾಡುತ್ತೆ, ಮೊಬೈಲ್ ಫೇಸ್ ಆಕ್ಟ್ ಮಾಡುತ್ತೆ. ದಿಸ್ ಇಸ್ ದ ಪೇಪರ್ ನೋ, ಆನ್ ದ ಪೇಪರ್ ವಾಟರ್ನ ಸ್ಪ್ರೆಡ್ ಮಾಡಿರ್ತಾರೆ, ಅದು ನಮಗೆ ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ಆನ್ ದಟ್ ಸ್ಟೇಷನರಿ ಫೇಸ್ ಅಲ್ಲಿ ನಾವು ಸ್ಪಾಟ್ ನ ಮಾಡ್ತೀವಿ. ಸ್ಪಾಟ್ ಅಲ್ಲಿ ಏನ್ ಮಾಡ್ತೀವಿ, ಮಿಕ್ಸ್ಚರ್ ಆಫ್ ಕಾಂಪೋನೆಂಟ್ಸ್ ನ ಆಡ್ ಮಾಡಿರ್ತೀವಿ. ಓಕೆ, ವಾಟ್ ಹ್ಯಾಪನ್ಸ್, ದಿಸ್ ಪೇಪರ್ ಅಬ್ಸಾರ್ಬ್ಸ್ ದ ಸಾಲ್ವೆಂಟ್ ಅಂಡ್ ಮೂವ್ ಅಪ್ವರ್ಡ್ಸ್ ಅಲಾಂಗ್ ವಿತ್ ದಿಸ್ ಸ್ಪಾಟ್. After the absorption of the spot, the different components form a different partitions ನ ಫಾರ್ಮೇಶನ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಅದರ ಇದು ಸಿಲಿಂಡ್ರಿಕಲ್ ಜಾರು. ಈ ಸಿಲಿಂಡ್ರಿಕಲ್ ಜಾರ್ ಅಲ್ಲಿ ನಾವು ಪೇಪರ್ ನ ಫಿಕ್ಸ್ ಮಾಡಿರ್ತೀವಿ ಬಾಟಮ್ಗೆ. ಬಾಟಮ್ ಅಲ್ಲಿ ನಾವೇನ್ ತಗೊಂಡಿರ್ತೀವಿ, ಸಾಲ್ವೆಂಟ್ ತಗೊಂಡಿರ್ತೀವಿ. ಸಾಲ್ವೆಂಟ್ ಆ ಪೇಪರ್ ನ ಫಿಕ್ಸ್ ಮಾಡಿರ್ತೀವಿ, ಆ ಪೇಪರ್ ಮೇಲೆ ವಾಟರ್ ಸ್ಪ್ರೆಡಿಂಗ್ ಮಾಡಿರ್ತೀವಿ, ಅದು ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ದಿಸ್ ಸ್ಪಾಟ್ ಈಸ್ ಎ ಮಿಕ್ಸ್ಚರ್ ಆಫ್ ಕಾಂಪೋನೆಂಟ್ಸ್. ಆಫ್ಟರ್ ದ ಅಬ್ಸಾರ್ಪ್ಷನ್ ಆಫ್ ಸಾಲ್ವೆಂಟ್, ಪೇಪರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸಾಲ್ವೆಂಟ್ ನ. ದೆನ್ ಅಲ್ಲ ಥ್ರೂ ವಿತ್ ದ spot, what happens, the different components absorbs and form a different partition on the paper. Okay, this is the principle and process behind the partition chromatography. Example is paper chromatography. Get it? ಓಕೆ, ಈ ಬೇಸ್ ಲೈನ್ ಇಂದ ಎಷ್ಟೆಷ್ಟು ಪಾರ್ಟಿಷನ್ಗೆ ಡಿಫರೆನ್ಸ್ ನ ಮಾಡಿದೆ ಅನ್ನೋದ್ರ ಮುಖಾಂತರ ನಾವು ಅದ್ರ ಡಿಸ್ಟೆನ್ಸ್ ನ ಡಿಟರ್ಮೈನ್ ಮಾಡಿ ಅದ್ರ ಅಬ್ಸಾರ್ಪ್ಷನ್ ನ ಡಿಟರ್ಮೈನ್ ಮಾಡ್ಕೊಳ್ತೀವಿ. ಗೊತ್ತಾಗ್ತಿದ್ಯಾ? ದಿಸ್ ಈಸ್ ಅಬೌಟ್ ದ ಲಾಸ್ಟ್ chromatographic technique, that is the paper chromatography. Get it? Thank you.